ಸಾಲಿನ 52ನೇ ವಾರ್ಷಿಕ ಸಾಮಾನ್ಯ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರದ ಜೊತೆಯಲ್ಲಿ ನಡೆಯುತ್ತಿರುವಂಥ ಸಾಂಸ್ಕೃತಿಕವಾದ ಕಾರ್ಯಕ್ರಮಕ್ಕೆ ಕಲಾಭಿಮಾನಿಗಳಾದ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಗಾನ ವೈಭವವನ್ನು ಪ್ರಾರಂಭಿಸುತ್ತಾ ಇದ್ದೇವೆ. ಯಕ್ಷಗಾನದಲ್ಲಿ ಗಾನವನ್ನು ನೀವು ಸದಾ ಕೇಳಿರುವವರು, ವೇಷವಿಲ್ಲದೆ ಅರ್ಥಧಾರಿಕೆ ಇಲ್ಲದೆ ಬರೇ ಭಾಗವತರುಗಳು ಹಿಮ್ಮೇಳದವರ ಜೊತೆಯಲ್ಲಿ ಒಂದು ಗಾನವನ್ನು ಹೇಗೆ ವೈಭವೀಕರಿಸಿ ನಿಮ್ಮ ಮನಸ್ಸಿನಲ್ಲಿ ಅದು ಸ್ಥಾಯಿಯಾಗಿ ಉಳಿಯುವ ಹಾಗೆ ಮಾಡ್ತಾರೆ ಎನ್ನುವಂತಹ ಒಂದು ಪ್ರಯತ್ನವಿದು. ಈ ಗಾನ ವೈಭವಕ್ಕೆ ಭಾಗವತರಾಗಿ ಆಗಮಿಸಿದವರು ಈ ಸಾಲಿನ ಪ್ರಶಸ್ತಿಯ ಪುರಸ್ಕೃತರು ಹಾಗೂ ಹಿರಿಯ ಭಾಗವತರು. ಬಡಗುತಿಟ್ಟಿನಲ್ಲಿ ಬಹುಶಃ ಪರಂಪರೆಯ ಶುದ್ಧ ಚಾರಿತ್ರ್ಯವನ್ನು ಉಳಿಸಿಕೊಂಡು ಜೀವನದಲ್ಲಿಯೂ ಹಾಗೆ ರಂಗದಲ್ಲಿಯೂ ಹಾಗೆ ವಿದ್ವಾನ್ ಗಣಪತಿ ಭಟ್ರು. ಅವರಿಗೆ ನನ್ನ ಅನಿಸಿಕೆಯ ಪ್ರಕಾರ ಇದು 37 ವರ್ಷಗಳ ಯಕ್ಷಗಾನ ಅನುಭವ ಅಂತ ನನಗೆ ಒಂದು ನೆನಪು. ಯಾಕಂತ ಹೇಳಿದ್ರೆ ನಾವು ಯಕ್ಷಗಾನ ಕೇಂದ್ರದಲ್ಲಿ ವಿದ್ಯಾರ್ಥಿ ಆಗಿರುವಾಗಲೇ ಉಡುಪಿಯಲ್ಲಿ ಸಂಸ್ಕೃತವನ್ನು ಕಲಿಯುತ್ತಾ ಜೊತೆಯಲ್ಲಿ ಯಕ್ಷಗಾನವನ್ನು ಅವರು ಪ್ರಾರಂಭ ಮಾಡಿದರು. ಅಂತಹ ಭಾಗವತರು ವಿದ್ವಾನ್ ಗಣಪತಿ ಭಟ್ರು. ಅವರ ಜೊತೆಯಲ್ಲಿ ನಮ್ಮ ಬೆಂಗಳೂರಿನ ಭಾಗವತರು ಶಂಕರ್ ಬಾಳ್ಕುದ್ರು, ಇವರು ಸಹ ಉಡುಪಿ ಯಕ್ಷಗಾನದ ಕೇಂದ್ರದ ಪ್ರತಿಭೆಯಾಗಿದ್ದಾರೆ. ಜೊತೆಯಲ್ಲಿ ಇನ್ನೋರ್ವರು ವಿನಯ್ ರಾಜೀವ ಶೆಟ್ಟಿ, ಇವರು ನಮ್ಮ ಹೋಟೆಲ್ ಬ್ಯಾಂಕ್ ನಿರ್ದೇಶಕರಾದಂತಹ ರಾಜೀವ ಶೆಟ್ಟಿಯವರ ಸುಪುತ್ರ. ಇನ್ನು ಮದ್ದಲೆಯಲ್ಲಿ ಸಹಕಾರ ನೀಡುತ್ತಾ ಇರುವವರು ಅನಂತ ಪದ್ಮನ ಪಾಠಕರು. ಈಗ ಭಾಗವತರು ಹೌದು, ಮೃದಂಗ ವಾದಕರು ಹೌದು, ಹೆಮ್ಮೆಯ ಹಿಮ್ಮೇಳದ ಗುರುಗಳು ಹೌದು. ಅವರ ಜೊತೆಯಲ್ಲಿ ಚಂಡೆಯನ್ನು ನುಡಿಸುವವರು ಕಾರ್ತಿಕ್ ದಾರೇಶ್ವರ, ಪ್ರಸಿದ್ಧ ಭಾಗವತರಾದ ದಾರೇಶ್ವರರ ಸುಪುತ್ರರು. ನೇರವಾಗಿ ಗಣಪತಿಯ ಸ್ತುತಿಯೊಂದಿಗೆ ಈಗ ನಮ್ಮ ಈ ಗಾನ ವೈಭವ ಪ್ರಾರಂಭವಾಗುತ್ತದೆ. ಮೊದಲಿಗೆ ಆರಂಭಿಸುವವರು ಸನ್ಮಾನ್ಯ ಗಣಪತಿ ಭಟ್ ಭಾಗವತರು. ಗಜಮುಖನೆ ಮೆರಬೇಕದಂತನೆ ನಿಜ ಗುಣಾನ್ವಿತ ಪರಸುಧಾರ ಗಜಮುಖನೆ ಮೆರಬೇಕದಂತನೆ ನಿಜ ಗುಣಾನ್ವಿತ ಪರಸುಧಾರ ರಜತಗಿರಿ ಗೊಡೆಯನ ಕುಮಾರನ ವಿದ್ಯಾರಿದಯ ಅಜನು ಹರಿ ರುದ್ರಾದಿಗಳು ಸಲೆ ಭಜಿಸುತ್ತಿಗರನ ವರದ ನಿನ್ನನು ಅಜನು ಹರಿ ರುದ್ರಾದಿಗಳು ಸಲೆ ಭಜಿಸುತ್ತಿಗರನ ವರದ ನಿನ್ನನು ತ್ರಿಜಗವಂದಿತ ಗಣಪ ಮಾಡ್ಬೋದು ಮತಿಗೆ ಮಂಗಳವ ತ್ರಿಜಗವಂದಿತ ಗಣಪ ಮಾಡ್ಬೋದು ಮತಿಗೆ ಮಂಗಳವ ವಾರಣಾಸಿ
ವರದಾಯಕ ಬಂದಿತ ಪದಯುಗ ವಾರಣಸ್ಯ ವರದಾಯಕರನ್ನುತ ನಾರದಾದಿ ಮುನಿ ಬಂದಿತ ಪದಯುಗ ವಾರಣಸ್ಯ ವರದಾಯಕ
ಆದಂತಹ ಮಾನವರಾದ ನಮಗೆ ತಾಪತ್ರಯಗಳು ಯಾವಾಗಲೂ ಬಾಧಿಸುತ್ತಾ ಇರ್ತದೆ. ಹಾಗಾದರೆ ಆ ತಾಪತ್ರಯಗಳಿಂದ ದೂರವಾಗಬೇಕಾದ್ರೆ ಏನಾಗಬೇಕು? ವಿಘ್ನ ನಿವಾರಕನಾದ ವಿನಾಯಕನನ್ನು ಧ್ಯಾನ ಮಾಡ್ತಾ ಇರಬೇಕು. ಅದಕ್ಕೆ ಈ ತಾಪತ್ರಯಗಳು ದೂರವಾಗಲಿ ಎಂದು 3 ಜನ ಭಾಗವತರು ಸೇರಿ 3 ರೀತಿಯಲ್ಲಿ ಗಣಪತಿಯ ಸ್ತುತಿಯನ್ನು ಮಾಡಿದ್ದಾರೆ. ಆದ್ದರಿಂದ ಉದ್ಯಮದಾರರ ಬ್ಯಾಂಕಿಗೂ ಹಾಗೂ ಅದರ ಗ್ರಾಹಕರಿಗೂ ಕಲಾಭಿಮಾನಿಗಳಿಗೂ ಭಗವಂತ ಒಳ್ಳೆಯದನ್ನೇ ಮಾಡುತ್ತಾನೆ ಎಂಬುದು ಶುಭಾರಂಭಗೊಂಡಿದೆ. ಇನ್ನು ವಿದ್ವಾನ್ ಗಣಪತಿ ಭಟ್ಟರ ಕಂಠಸಿರಿಯಲ್ಲಿ ಕವಿ ಮುದ್ದಣ್ಣ ವಿರಚಿತ ಪ್ರಸಂಗ ಕುಮಾರ ವಿಜಯದ ಒಂದು ಅದ್ಭುತವಾಗಿರುವಂತಹ ಪದ್ಯ. ದೇವೇಂದ್ರ ಚಿಂತೆಯಲ್ಲಿ ಇರುತ್ತಾನೆ. ಆ ಒಂದು ಸನ್ನಿವೇಶದಲ್ಲಿ ಆತನ ಮಡದಿಯಾಗಿರುವಂತಹ ಶಚೀದೇವಿ ಆತನಲ್ಲಿ ಬಂದು ಈ ಚಿಂತೆಗೆ ಕಾರಣವೇನು ಅಂತ ಈ ರೀತಿಯಾಗಿ ಕೇಳುತ್ತಾಳೆ. ಬಿಸಜ ಮುಖಿ ಶಚಿ ಗಮಿಸಿ ಕಾಂತನಂ ಕಂಡರಗೆ ಬಿಸಜ ಮುಖಿ ಶಚಿ ಗಮಿಸಿ ಕಾಂತನಂ ಕಂಡರಗೆ ಬೆಸಗೊಂಡಳೆ ಮನೋವಲ್ಲಭನೆ ಖೇದವೇ ಕೆಸಗಿರುವೆ ಬೆಸಗೊಂಡಳೆ ಬೆಸಗೊಂಡಳೆ ಮನೋವಲ್ಲಭನೆ ಖೇದವೇ 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 ಕೆಸಗಿರುವೆ ಬಿಡದೆ ಸೂಚಿಸಬೇಕೆಂತ ಬೆಸಗೊಂಡು ಖೇದವೇ ಕೆಸಗಿರುವೆ ಬಿಡದೆ ಸೂಚಿಸಬೇಕೆಂತ ಪಾದ ಪದ್ಮವಂ ಪಿಡಿದೆಂದಳು ಪಾದ ಪದ್ಮವಂ ಪಿಡಿದೆಂದಳು ಆ ಆ ಏನಿದು ದುಗುಡ ಪ್ರಿಯ ಏನಿದು ದುಗುಡ ಪ್ರಿಯ ನಿರ್ಜರಾಯ ಏನಿದು ದುಗುಡ ಪ್ರಿಯ ನಿರ್ಜರಾಯ ಏನಿದು ದುಗುಡ ಪ್ರಿಯ ದುಗುಡ ಪ್ರಿಯ ದುಗುಡ ಪ್ರಿಯ
ಬಹುಶಃ ಯಕ್ಷಗಾನ ಕ್ಷೇತ್ರದಲ್ಲಿ ಹಲವಾರು ಕವಿಗಳ ಪ್ರಸಂಗಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಆದರೆ ಕವಿ ಮುದ್ದಣ್ಣ ಬಹಳ ಕಡಿಮೆ ಪ್ರಸಂಗವನ್ನು ರಚನೆ ಮಾಡಿರುವುದು. ಬಹುಶಃ 2 ರತ್ನಾವತಿ ಕಲ್ಯಾಣ ಹಾಗೂ ಕುಮಾರ ವಿಜಯ. ಆ 2 ಪ್ರಸಂಗಗಳ ಬಗ್ಗೆ ಯಾರಾದರೂ ಅಧ್ಯಯನ ಮಾಡಿದರೆ ಒಂದೊಂದು ಪದ್ಯದಲ್ಲಿ ಇರುವಂಥ ಸಾಹಿತ್ಯವನ್ನು ಜೀವನಕ್ಕೆ ಅಳವಡಿಸಿಕೊಂಡ್ರೆ ಅದೆಷ್ಟು ಅದ್ಭುತವಾಗಿದೆ. ಇವತ್ತೀಗ ಭಾಗವತರ ಹಾಡುವಾಗ ನೀವು ಕೇಳಿರ್ಬೋದು, ಏನು ದುಗುಡ ಪ್ರಿಯ, ಕೇಳುವಾಗ ಗುಣಾಂಬುನಿಧಿ ನೀನು ಚಿಂತೆ ಮಾಡಬೇಕಾಗಿಲ್ಲ, ನಿನ್ನ ಧೈರ್ಯಕ್ಕೆ ನಾನಿದ್ದೇನೆ. ಅಂದರೆ ಗಂಡ ಸೋತು ಮನೆಯಲ್ಲಿ ಇರುವಾಗ ಹೆಂಡತಿಯಾದವಳು ಹೇಗೆ ಧೈರ್ಯ ಹೇಳಬೇಕು ಅಂತ ಕವಿ ಮುದ್ದಣ್ಣ ಅವತ್ತೇ ಯಕ್ಷಗಾನದಲ್ಲಿ ಹೇಳ್ಕೊಟ್ಟಿದ್ದಾನೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತ ಇವತ್ತಿನ ಸಂಸಾರದ ಗಲಾಟೆ ಆಗಲಿಕ್ಕಿಲ್ಲ. ಆದ್ದರಿಂದ ಎಲ್ಲರೂ ಒಮ್ಮೆ ಕುಮಾರ ವಿಜಯ ಪ್ರಸಂಗವನ್ನು ಓದುವುದು ಒಳ್ಳೆ. ಮೇಳದ ಯಜಮಾನರು ಸಹ ಮೇಳಕ್ಕೆ ಭಾಗವತರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಒಂದು ಮಾನದಂಡ ಇಟ್ಕೊಂಡಿದ್ರಂತೆ ಪಾಠಕ್ಕೆ. ನಾನು ಅವಾಗ ಕೇಳಿದ ಮಾತು, ಕುಮಾರ ವಿಜಯದ ಪದ್ಯ ಹೇಳಲಿಕ್ಕೆ ಬರ್ತದ, ರತ್ನಾವತಿ ಕಲ್ಯಾಣದ ಈ ಪದ್ಯ ಹೇಳಲಿಕ್ಕೆ ಬರ್ತದ, ಅದು ಹೇಳಿದ್ರೆ ಮಾತ್ರ ನೀವು ಭಾಗವತ ಅಂತ. ಆದ್ದರಿಂದ ಆ ಪ್ರಸಂಗ ಪದ್ಯವನ್ನು ಅವರಾಗಿ ಆಯ್ಕೆ ಮಾಡಿಕೊಂಡು ಹೇಳಬೇಕು ಅಂತಿದ್ರೆ ಗಣಪತಿ ಭಟ್ರ ಆ ವಿದ್ವಾಂಸ ಅಂತ ಕರೀತೇವೆಲ್ಲ ನಾವು, ಅದು ನಿಜಾರ್ಥಕ್ಕೂ ಅದು ಸಾರ್ಥಕವಾದದ್ದು. ಆ ಹಾಡುಗಳನ್ನು ಕೇಳಿ ನಾವು ಧನ್ಯರಾಗಿದ್ದೇವೆ. ಈಗ ಬೆಂಗಳೂರಿನಲ್ಲಿ ಯಕ್ಷ ಸಂಭ್ರಮ ಎನ್ನುವಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಅದೆಷ್ಟೋ ಜನ ವಿದ್ಯಾರ್ಥಿಗಳಿಗೆ ತಾನು ಕಲಿತಿರುವಂತಹ ಯಕ್ಷಗಾನದ ವಿದ್ಯೆಯನ್ನು ದಾರಿ ಎತ್ತಿರುವಂಥ ಯುವಕನಾಗಿರುವಂತಹ ಭಾಗವತ ಬಾಳ್ಕೋದ್ರು ಶಂಕರ್ ಬಾಳ್ಕೋದ್ರವರು, ಕಂಸ ದಿಗ್ವಿಜಯ ಮಾಗದ ಪುತ್ರಿಯರಾಗಿರುವಂಥ ಆಸ್ತಿ ಪ್ರಾಸ್ತಿಯರು ಕಂಸನಲ್ಲಿ ಪರಿಚಯ ಹೇಳುವಂತಹ ಒಂದು ಪದ್ಯವನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ವನವಿಹಾರಕ್ಕೆಂದು ಬಂದೆ ಮಗದ ಭೂಪನೋ ವನವಿಹಾರಕ್ಕೆಂದು ಬಂದೆ ಮಗದ ಭೂಪನೋ
ವಾಯುವಿಹಾರ. ಹಿಂದೆಲ್ಲ ವನವಿಹಾರಗಳನ್ನು ರಾಜಕುಮಾರಿಯರು ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಕಂಸ ಎದುರಾಗ್ತಾನೆ. ಪರಿಚಯವನ್ನು ಹೇಗೆ ಹೇಳಿಕೊಂಡ್ರು? ನಮ್ಮಪ್ಪ ಮಾಗಧ, ನಮ್ಮ ಮಗಧ ದೇಶ, ನಮ್ಮಪ್ಪ ಬಹಳ ಜೋರಿದ್ದಾರೆ, ಅವರೆಲ್ಲ ಅದು ಯುದ್ಧದ ಸಂದರ್ಭ. ಆದರೂ ಆ ಪರಂಪರೆಯನ್ನು ನೋಡಿ ಮೊದಲು ಪರಿಚಯವಾದಂಥ ಸಂದರ್ಭ, ಅಪರಿಚಿತ ವ್ಯಕ್ತಿ ಪರಿಚಯ ಆದರೆ ಹೆಣ್ಮಕ್ಳಾದರೂ ಮೊದಲು ತಂದೆ ತಾಯಿಗಳ ಪರಿಚಯವನ್ನು ಮಾಡಿಕೊಡಬೇಕು ಅಂತ ಆಗಲೇ ಯಕ್ಷಗಾನದ ಕವಿಗಳನ್ನು ಶ್ರುತಪಡಿಸಿದ್ದಾರೆ. ವಾಯು ವಿಹಾರದಲ್ಲಿ ಸಿಕ್ಕಿದ ಹುಡುಗನಿಗೆ ಅಪ್ಪ ಅಮ್ಮನಿಗೆ ಹೇಳಬೇಡ, ನಮ್ಮ ಪರಿಚಯ ಮಾತ್ರ ತಗೋ ಅಂತ ಹೇಳುವ ಸಂಸ್ಕೃತಿ ಹಿಂದೆ ಇರಲೇ ಇರಲಿಲ್ಲ. ಅದು ಮಾಡಬಾರ್ದು ಎನ್ನುವುದೇ ಉದ್ದೇಶ. ಮೊದಲು ತಂದೆ ತಾಯಿಗಳ ಪರಿಚಯ ಹೇಳಬೇಕು, ಆಮೇಲೆ ಅಣ್ಣ ತಮ್ಮಂದಿರ ಪರಿಚಯ ಹೇಳಬೇಕು, ಆಮೇಲೆ ಗುರು ಹಿರಿಯರ ಪರಿಚಯ ಹೇಳಬೇಕು ಎನ್ನುವ ಮೌಲ್ಯವನ್ನು ಇಟ್ಟುಕೊಂಡೇ ಯಕ್ಷಗಾನ ಕವಿಗಳು ಪ್ರಸಂಗವನ್ನು ಬರೆದಿದ್ದಾರೆ. ಅದನ್ನು ನೋಡಿ ಕಲಾವಿದರು ಅನುಭವಿಸ್ತಾರೆ, ವಿದ್ವಾಂಸರಾದವರು ಗಮನಿಸಿದ್ದಾರೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಿ ಎಂಬ ಉದ್ದೇಶವೇ ಯಕ್ಷಗಾನ ಅಂತ ನನ್ನ ಭಾವನೆಯಾಗಿದೆ. ಶಂಕರ್ ಪಾಡ್ಕುದ್ರವರ ಧ್ವನಿಯಲ್ಲಿ ನೀವು ಅದನ್ನು ಕೇಳಿದಿರಿ. ಈಗ ವಿನಯ್ ರಾಜೀವ ಶೆಟ್ಟಿ ಇವರಿಂದ ಪನ್ನೀರ ರಾಮನಿಗೆ ಪಟ್ಟಾಭಿಷೇಕದ ಪ್ರಸಂಗ. ಯಕ್ಷಗಾನ ಕ್ಷೇತ್ರದಲ್ಲಿ ಆದಿಕವಿ ಎನಿಸಿಕೊಂಡಿರುವವನು ಪಾರ್ತಿ ಸುಬ್ಬ ಎನ್ನುವರು. ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ಎಷ್ಟು ಸಂತೋಷ ಅನುಭವಿಸಿದ್ದಾರೆ ನಮಗೆ ಗೊತ್ತಿಲ್ಲ. ಆದರೆ ಅವರು ರಚಿಸಿದ ನೂರಾರು ಪ್ರಸಂಗದ ಒಂದು ಅಕ್ಷರದ ಫಲವನ್ನು ಇವತ್ತಿನ ಕಲಾವಿದರಾದ ನಾವು ಪಡ್ಕೊಳ್ತಾ ಇದ್ದೇವೆ. ಆ ಪಾರ್ತಿ ಸುಬ್ಬನ ಒಂದು ಪ್ರಸಂಗದ ಒಂದು ಪದ್ಯ ಪನ್ನೀರ ರಾಮನಿಗೆ. ಪನ್ನೀರ ರಾಮನಿಗೆ ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರೆದು ಚಿನ್ನಗಳು ತೊಡಿಸಿದರು ಚಿನ್ಮಯ ಮಗಯೇ ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರೆದು ಚಿನ್ನಗಳ ತೊಡಿಸಿದರು ಚಿನ್ಮಯ ಮಗಯೇ. ಲೋಕದ ಭಾರವನ್ನು ಕಳೆಯಲು ಸುಗ ಧರೆಯಲ್ಲಿ ಶ್ರೀರಾಮಚಂದ್ರ ಅವತರಿಸಿದ. ಆದರೂ ಸ್ವತಃ ತಾನು ಮನುಷ್ಯ ಎಂದು ಹೇಳಿಕೊಂಡವನು. ಅಂತಹ ರಾಮನಿಗೆ ನಾಳೆ ಏನಾಗುತ್ತದೆ ಎಂದು ಗೊತ್ತಿದ್ದರೂ ಅವನ ಜೊತೆಯಲ್ಲಿರುವಂಥವರು ಸಂಭ್ರಮಿಸುತ್ತಾ ಇರ್ತಾರೆ ಎನ್ನುವಂಥ ಸನ್ನಿವೇಶದ ಪದವಿದೆ. ಇದನ್ನು ಹಾಡಿದ ಭಾಗವತರು ವಿನಯ್ ರಾಜೀವ ಶೆಟ್ಟಿ. ಅವ್ರ ಬಗ್ಗೆ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವ್ರ ಬಗ್ಗೆ ಎಲ್ಲ ಅವರ ಅಪ್ಪನ ಬಗ್ಗೆ. ರಾಜೀವ ಶೆಟ್ಟರ ಹೆಸರನ್ನು ನೀವೆಲ್ಲ ಕೇಳಿರಬಹುದು, ಕೇಳಿದ್ದೀರಿ ತಾನೆ? ಸಾಧಾರಣವಾಗಿ ಎಲ್ಲರೂ ಕೇಳಿದ್ದೀರಾ. ಆ ರಾಜೀವ್ ಶೆಟ್ಟರ ಅತೀ ಸ್ನೇಹಿತರು ಯಕ್ಷಗಾನ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿಗೆ ರಸರಾಗ ಚಕ್ರವರ್ತಿ ಎನ್ನುವ ಹೆಸರು ಮೊದಲು ಬಂದಿದ್ದರೆ ಬಹುಶಃ ಕಾಳಿಂಗನವರಿಗಿರಬೇಕು ಅಂತ ನಂಗೆ ಅನಿಸ್ತದೆ.
ಅದು ಹಿಂದೆ ಯಾರಿಗಾದ್ರೂ ಬಂದಿದ್ದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಅಷ್ಟು ಅನುಭವ ಇಲ್ಲ. ಅಂತಹ ಕಾಳಿಂಗನ ಒಡನಾಡಿಯಾಗಿ ಒಬ್ಬ ಸಹೋದರನಾಗಿ ಬಂಧುವಾಗಿ ಇದ್ದವರು ರಾಜೀವ ಶೆಟ್ಟರು. ಆಗ ಅವರು ಬಹಳಷ್ಟು ಯಕ್ಷಗಾನವನ್ನು ಪ್ರೀತಿಸ್ತಾ ಇದ್ದವರು, ಯಾಕಂತೇಳಿ ನಾವು ಬೆಂಗಳೂರಿನ ಅವ್ರ ಸಂಪರ್ಕದಲ್ಲಿ ಇದ್ದವರು. ಆ ನಂತರದಲ್ಲಿ ನಾವುಡ್ರು ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಯಕ್ಷಗಾನದಿಂದ ಸ್ವಲ್ಪ ರಾಜೀವ ಶೆಟ್ಟರು ಅವರು ಎಷ್ಟೇ ಹೇಳಿಕೊಂಡ್ರು ಸ್ವಲ್ಪ ದೂರವೇ ಆಗಿದ್ದಾರೆ. ಆಮೇಲೆ ಆ ಕಲೆಯ ಆಕರ್ಷಣೆ ಹತ್ತಿರ ಬಂದರು. ಮಗ ಯಕ್ಷಗಾನ ಕಲಿತಿರುವಾಗ ಪ್ರಥಮವಾಗಿ ಪ್ರೋತ್ಸಾಹಿಸಿದ್ದಾರೋ ಇಲ್ವೋ, ಆದರೆ ಈಗಂತೂ ಸಂತೋಷ ಪಡ್ತಿದ್ದಾರೆ. ಯಾಕಂದರೆ ಅವ್ರು ಪ್ರೋತ್ಸಾಹಿಸಿಲ್ಲ ಎನ್ನುವುದಕ್ಕೆ ನಾನು ಉದಾಹರಣೆ. ನಮ್ಮ ಶಾಲೆಯಲ್ಲಿ ಯಕ್ಷಗಾನ ಭಾಗವತಿಗೆ ಕರೆದಿರುವಾಗ ಹೆಚ್ಚಿಗೆ ಕರಿಬೇಡಿ ಅಂತ ಮೊದಲು ನಂಗೆ ರಾಜೀವ ಶೆಟ್ಟರು ಹೇಳಿದ ನೆನಪಿದೆ. ಯಾಕಂದರೆ ಒಬ್ಬ ಒಳ್ಳೆಯ ಯುವಕ ಉದ್ಯಮ ಕ್ಷೇತ್ರದಲ್ಲಿ ಇರಲಿ, ಕಲೆಯಿಂದ ಎಲ್ಲಾದರೂ ಅವನ ಬದುಕು ಹಾಳಾಗಬಾರ್ದು ಒಂದೇ ಸದುದ್ದೇಶ ಬಿಟ್ಟರೆ ಕಲೆಗೆ ಹೋಗಬಾರ್ದಂತಲ್ಲ, ಮಗನ ಬದುಕು ದಾರಿ ತಪ್ಪಬಾರದೆಂಬ ಉದ್ದೇಶನ ಅವರು ಹೇಳಿದ್ದಾರೆ. ಆದರೆ ಆ ಮಗ ಭಾರಿ ಬುದ್ಧಿವಂತ, ಉದ್ಯಮ ರಂಗವನ್ನು ಕೈಯಲ್ಲಿ ಇಟ್ಟುಕೊಂಡು ಯಕ್ಷಗಾನ ಕ್ಷೇತ್ರದಲ್ಲಿಯೂ ತನ್ನನ್ನು ಬಳಸಿಕೊಂಡು ಒಳ್ಳೆಯ ಮಾರ್ಗದಲ್ಲಿ ಇದ್ದಾರೆ ಅನ್ನೋದು ಹೆಮ್ಮೆಯ ವಿಷಯ. ಅವರ ಭಾಗವತಿಗೆ ನೀವು ಕೇಳಿದಿರಿ. ಇನ್ನು ಅವರಿಗೆಲ್ಲ ಸುಯೋಗ, ವಿದ್ವಾನ್ ಗಣಪತಿ ಭಟ್ರ ಜೊತೆಯಲ್ಲಿ ಪಾಠಕರ ಜೊತೆಯಲ್ಲಿ ವೇದಿಕೆ ನೀವು ಹಂಚಿಕೊಡ್ತಿದ್ದೀರಿ ಅಂದರೆ ನಮ್ಮ ಚಂಡೆಯವರಿಗೂ ಹಾಗೂ ಬಾಳ್ಕುದ್ರವರಿಗೂ ಹಾಗೂ ವಿನಯ್ ಅವರಿಗೂ ನಿಜವಾಗಿ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈಗ ಗಣಪತಿ ಭಟ್ಟರ ಒಂದು ಹಾಡಿನಲ್ಲಿ ಪುನಃ ಕುಮಾರ ವಿಜಯದ್ದೇ ಒಂದು ಪದ್ಯವನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದು ಮುದ್ದಣ್ಣನ ಕೃತಿ. ಯಾವ ಹಾಡು ಏನೆಂದು ಅವರೇ ಹೇಳಲಿಕ್ಕಿದ್ದಾರೆ. ಕುಮಾರನಿಗೂ ಹಾಗೂ ಶೂರಪದ್ಮನಿಗೂ ಯುದ್ಧವಾಗುತ್ತಾ ಆ ಯುದ್ಧ ಕೊನೆಯ ಘಟ್ಟಕ್ಕೆ ತಲುಪುತ್ತಾ ಇದೆ. ಪದ್ಮಾಸುರ ಸೋಲುವ ಒಂದು ಹಂತಕ್ಕೆ ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಅವನಿಗೆ ಕೊನೆಯದಾಗಿ ಸ್ಕಂದ ಅಂದರೆ ಕುಮಾರ ಅವನು ವಿಶ್ವರೂಪವನ್ನು ತೋರಿಸುತ್ತಾನೆ. ಆಗ ಅವನಿಗೆ ಜ್ಞಾನೋದಯವಾಗುತ್ತದೆ ಶೂರಪದ್ಮನಿಗೆ. ಆ ಸಂದರ್ಭದ ಒಂದು ಸನ್ನಿವೇಶದ ಇದು ಪದ್ಯ. ಇದು ಪದ್ಯ ಬಾಯಿಹಟ್ಟು ಬರ್ತಾ ಇಲ್ಲ, ಹಾಗಾಗಿ ಹೀಗೆ ನೋಡಿಕೊಂಡು ಹೇಳ್ತಾ ಇದ್ದೇನೆ. ನೋಡುತ್ತಲ ಮದ್ಯಾದ್ಯರು ಕರ ಜೋಡಿಸಿ ಗುಹನಂ ಪ್ರಾರ್ಥಿಸೆ ಪದ್ಮಾಸುರಗ. ನೋಡುತ್ತಲ ಮರಾದ್ಯರು ಕರ ಜೋಡಿಸಿ ಗುಹನಂ ಪ್ರಾರ್ಥಿಸೆ ಪದ್ಮಾಸುರಗ. ವಿಶ್ವಕಾರನ ಕಂಡ ವಿಶ್ವ